ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಆಯೋಜನೆ. ಕಾಂಗ್ರೆಸ್ ತಾಲೂಕು ಸಮಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ರವರು ಕಾರ್ಯಕರ್ತರ ಸಭೆಯನ್ನ ಆಯೋಜಿಸಿದರು. ಈ ಸಭೆಯಲ್ಲಿ ಮಾರ್ಚ್ 23ರ ಶನಿವಾರ ಬೆಳಗ್ಗೆ 11ಕ್ಕೆ ಹೇರೂರು ಗ್ರಾಮದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದು, ತುಮಕೂರು ಲೋಕಸಭಾ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರು ಆಗಮಿಸಲಿದ್ದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರಾದ ಡಾ ಜಿ ಪರಮೇಶ್ ರವರು ಮತ್ತು ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರು ಮತ್ತು ಜಿಲ್ಲೆಯ ಎಲ್ಲಾ ಕ್ಷೇತ್ರದ ಶಾಸಕರು ಆಗಮಿಸಿದರು. ಇವರ ಸಮ್ಮುಖದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುತ್ತಿದ್ದು, ಲೋಕಸಭಾ ಚುನಾವಣಾ ಪ್ರಚಾರ ಕೈಗೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಚುನಾಯಿತ ಪ್ರತಿನಿಧಿಗಳು, ಯುವಕರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಮುದ್ದಹನುಮೇಗೌಡರ ಗೆಲುವಿಗೆ ಶ್ರಮಿಸಲು ಚುನಾವಣಾ ಪ್ರಚಾರ ಕೈಗೊಳ್ಳಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಅಂಗವಾಗಿ ಈ ಸಭೆಯನ್ನ ಹಮ್ಮಿಕೊಂಡಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ವೆಂಕಟೇಶ್, ಗುರು ರೇಣುಕಾರಾಧ್ಯ, ಚಿಕ್ಕರಂಗಣ್ಣ, ಕೊಪ್ಪ ದೇವರಾಜ್ ಪಾಟೀಲ್, ಭರತ್ ಗೌಡ, ಕುಮಾರಣ್ಣ, ಮೊಹಮ್ಮದ್ ಸಾದಿಕ್, ಸಖತ್ತಲ್ಲಿ, ರೇಣುಕಾ ಸ್ವಾಮಿ, ಮೋಹನ್ ಜಗನ್ನಾಥ್, ಸೌಭಾಗ್ಯ ವಿಜಯಮ್ಮ, ಶಿವಮ್ಮ ಮುಂತಾದವರು ಈ ಸಭೆಯಲ್ಲಿ ಹಾಜರಿದ್ದರು. ವರದಿ ಗುಬ್ಬಿ ಭರತ್, ನ್ಯೂಸ್ 26 ಕನ್ನಡ, ತುಮಕೂರು. ಪ್ರಾರಂಭ ಮಾಡ್ತೀವಿ ಮತ್ತೆ ಕಾರ್ಯಕರ್ತರ ಸಭೆ ಕೂಡ ಅವತ್ತು ಮಾಡ್ತಕ್ಕಂಥ ಮಾಡ್ತೀವಿ. ಅನೇಕ ಮುಖಂಡರು ಸೇರ್ಪಡೆ ಕಾರ್ಯಕ್ರಮ ಕೂಡ ಈಗಾಗಲೇ ನಿಮ್ಮ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರು ಈಗಾಗಲೇ ಎಲ್ಲೋ ಒಂದು ಕಡೆ ಶಾಸಕರನ್ನ ಕುಣಿಸುವಂಥ ಕೆಲಸ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಇಲ್ಲ, ಅದು ಏನಾಗಿದೆ ಅಂದರೆ ಅದು ವೈಯಕ್ತಿಕವಾಗಿ ನಮಗೆ ನಾನೇನು ವಿಚಾರದಲ್ಲಿ ಆಗಿಲ್ಲ. ನಮ್ಮಲ್ಲಿ ಅವ್ರು ಟೆಂಡರ್ ಹಾಕಿರೋದು ಗೊತ್ತಿಲ್ಲ. ನನಗೆ ಈಜಲ್ಲಿ ನೋಡ್ತಾ ಇದ್ದೀನಿ 25 ವರ್ಷದಿಂದ. ಯಾವತ್ತೂ ಯಾವುದೇ ಟೆಂಡರಲ್ಲಿ ಯಾರು ಹಾಕಿದ್ದಾರೆ ಯಾವ ಗೊತ್ತಿಲ್ಲ, ಯಾವತ್ತೂ ತಲೆ ಕೆಲಸ ಹೋಗಿಲ್ಲ. ಅವರು ದುರದೃಷ್ಟವಶಾತ್ ಅವರು ನಮ್ಮ ಬಗ್ಗೆ ಕೆಟ್ಟಾಗಿ ಈ ಮೀಡಿಯಾದಲ್ಲೆಲ್ಲ ಮಾತಾಡಿ ನನಗೆ ವಾಟ್ಸಪ್ಪಲ್ಲಿ ಹಾಕಿ ನಾನು ಅದನ್ನು ಪ್ರಶ್ನೆ ಮಾಡಿ ಹೋಗಿದ್ದೆ. ಅವ್ರಿಗೂ ನನಗೂ ಬೇರೆ ಥರ ವೈಯಕ್ತಿಕ ಎಲ್ಲ ಒಂದು ಕಡೆ ಶ್ರೀನಿವಾಸ ಅವ್ರನ್ನ ಹೊಂದಿಸ್ಬೇಕು ಅಂತ ಹೇಳಿ ಎಲ್ಲ ಒಂದು ಕಡೆ ಬೇರೆ ಬೇರೆ ವಿಡಿಯೋಗಳನ್ನ ಅರಿಬಿಡ ಅಂತ ಕೆಲಸ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲ. ಎಲ್ಲ ಚುನಾವಣೆಗೂ ನನ್ನ ಚುನಾವಣೆ ಬಂದಾಗ ಎಲ್ಲ ಇದ್ದಂಥವೇ ಎಲ್ಲವೂ ಫೇಸ್ ಮಾಡ್ತಾರೆ ಅಂತಕ್ಕಂಥದ್ದು. ನಮಗೆ ಯಾವ್ಯಾವನೋ ಅಟ್ಯಾಚ್ಮೆಂಟ್ ಮಾಡಿ ಹಾಕ್ತಾರೆ, ಏನೇನೋ ಆಗ್ತಾರೆ. ನಾನು ಒಂಥರ ತೆರೆದ ಚಿಕ್ಕಾಗಿದ್ದೇನೆ. ನಮ್ಮ ತಾಲೂಕಿನ ಜನತೆಗೆ ಎಲ್ರಿಗೂ ಗೊತ್ತು, ಮನೆಗೂ ಗೊತ್ತು. ಮನೆಗೂ ನಾನು ಹೆಂಗೆ ನನ್ನ ಸ್ವಭಾವ ಹೆಂಗೆ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ನಾನು ಹೆಂಗೆ ಹೇಳ್ತೇನೆ ಈಗ ನಾವು ಹೊಸದಾಗಿ ಬೇರೆ ದಿನ ಏನೋ ಹಾಕೋದಕ್ಕೆ ನಾನೇನು ಅದಿರಲಾಗಲ್ಲ. ನಮ್ಮ ತಾಲೂಕಿನ ಭೇಟಿ ಆದಂಥ ಸಂದರ್ಭದಲ್ಲಿ ಎಲ್ಲ ಸಣ್ಣ ಜನರಿಗೂ ಕೂಡ ಸಿಗ್ತಕ್ಕಂಥ ವ್ಯಕ್ತಿಯಾಗಿ ಎಲ್ಲ ಕಡೆಗೂ ಈಗ BJP ಪಕ್ಷದಲ್ಲಿರ್ತಕ್ಕಂಥವರು ಇವತ್ತು ನಾವು 23ನೇ ತಾರೀಕು 11ನೇ ಶನಿವಾರ ಎಲ್ಲ ಕಾರ್ಯಕರ್ತರ ಸಭೆಯನ್ನು ಬಾಲಾಜಿ ಚೌಟ್ರಿಯಲ್ಲಿ ಕರೆದಿದ್ವಿ. ಆ ಸಭೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರವರು ಮತ್ತು ರಾಜಣ್ಣ ಅವರು, ಷಡಾಕ್ಷರಿ ಅವರು, ಕಿರಣ್ ಕುಮಾರ್ ಅವರು, ಯೋಗಶಂಕರ್ ಅವರು ಮತ್ತು MLC ಅವರು, ಕಾಂತರಾಜರವರು ಎಲ್ಲ ಜಿಲ್ಲೆಯ ಮುಖಂಡರು ಮತ್ತು ಜಿಲ್ಲಾಧೀಶರು ಕೂಡ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವು ಪ್ರಥಮವಾಗಿ ಲೋಕಸಭಾ ಚುನಾವಣೆಯ ಪ್ರಥಮ ಕಾರ್ಯಕ್ರಮವನ್ನು 23ನೇ ತಾರೀಕು ಶನಿವಾರ ಬಾರಾಮತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವವಾಗಿ ಇವತ್ತು ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಕರೆದು ಅವರ ಅನಿಸಿಕೆಗಳನ್ನು ಮುಂದೆ ಯಾವ ರೀತಿ ಚುನಾವಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿದ್ದು ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ. ನಾನು ವಿಶೇಷವಾಗಿ ಎಲ್ಲ ತಾಲೂಕಿನ ಎಲ್ಲ ಆತ್ಮೀಯ ಕಾರ್ಯಕರ್ತರಲ್ಲಿ ಮನವಿ ಮಾಡ್ತಿದ್ದೀನಿ, ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತಿದ್ದೀನಿ. 23ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬಾಲಾಜಿ ಚೌಕಿಗೆ 11 ಗಂಟೆಗೆ ನಿಮ್ಮ ಮುಖೇನ ಎಲ್ಲ ಆತ್ಮೀಯ ಕಾರ್ಯಕ್ರಮಗಳಿಗೆ ವಿನಂತಿ ಮಾಡ್ತಿದ್ದೀನಿ. ವಿಶೇಷವಾಗಿ ಅವತ್ತು 2 ಕಾರ್ಯಕ್ರಮಗಳಿದ್ದಾವೆ. ಒಂದು 11 ಗಂಟೆಯಿಂದ 1:30 ಇದಾಗಿತ್ತು ಇವತ್ತಿನ
ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.